ಹಾಯ್, ನಾನು ನಿಮ್ಮ ರೂಪ. ಇವತ್ತಿನ ಮಸಾಲ ಪೀನಟ್ ರೈಸ್ಗೆ ನಾನು 2 ಈರುಳ್ಳಿ 8 ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕ್ಯಾರೆಟ್ ತುರಿದು ಇಟ್ಕೊಂಡಿರೋದು, ಸ್ವಲ್ಪ ಕಡಲೆ ಬೀಜ, ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವು. ಮಸಾಲ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, 2 ಸ್ಪೂನ್ ಉದ್ದಿನಬೇಳೆ, 3 ಸ್ಪೂನ್ ಕಡಲೆ ಬೀಜ, 2 ಸ್ಪೂನು ಕಡಲೆಬೇಳೆ, ಹಾಗೆಯೇ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ 1-2 ಸೇರಿಸ್ಕೊಳ್ಳಿ, ಚೆನ್ನಾಗಿ ಕಲರ್ ಬರುತ್ತೆ ಆಗ. ಈಗ ಬಾಣಲಿಗೆ ಈ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಂಡು ಹುರ್ಕೋಬೇಕು. ಇದಕ್ಕೆ ನಾನು ಕಡಲೆ ಬೀಜ ಮತ್ತು ಕೊಬ್ಬರಿ ತುರಿಯನ್ನು ಸೇರಿಸಿಲ್ಲ. ಇದು ಹುರ್ಕೊಂಡು ಆದ ನಂತರ ನಾನು ಕಡಲೆ ಬೀಜವನ್ನು ಹುರ್ಕೋತಾ ಇದ್ದೀನಿ. ಅದರೊಳಗೆ ಸೇರಿಸಿ ಹುರಿದ್ಬಿಟ್ರೆ ಹಸಿ ಹಸಿ ಅನಿಸುತ್ತೆ ಸ್ವಲ್ಪ, ಸೊ ಹಾಗಾಗಿ ನಾನು ಸಪ್ರೇಟಾಗಿ ಹುರ್ಕೋತೀನಿ. ಹಾಗೆಯೇ ಒಣ ಕೊಬ್ಬರಿ ತುರಿಯನ್ನು ಸಹ ನಾನು ಹುರ್ಕೊಂಡಿಲ್ಲ, ಅದು ಒಣ ಕೊಬ್ಬರಿನೇ ಆಗಿರೋದ್ರಿಂದ ಅದನ್ನು ಮತ್ತೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ನಾನು ಹಾಗೆಯೇ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈಗ ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಆಗಿದೆ ನೋಡಿ, ಈಗ ತರಿಯಾಗಿರಲಿ. ನಾನೀಗ ಮಾಡ್ತಾ ಇರೋ ಮೆಜರ್ಮೆಂಟ್ಗೆ ಈ ಕಪ್ಪಲ್ಲಿ 1 ಕಪ್ ಅನ್ನವನ್ನು ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಈ ಪೌಡ್ರು ಅದಕ್ಕೆ ಸಾಕಾಗುತ್ತೆ, ಕರೆಕ್ಟ್ ಆಗುತ್ತೆ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಗೆ 3 ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಂತರ ಕಡಲೆ ಬೀಜವನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ, ಯಾಕಂದರೆ ಒಗ್ಗರಣೆ ಒಳಗೆ ಹಾಕ್ಬಿಟ್ರೆ ಅದು ಮೆತ್ತಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿರಲ್ಲ. ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವನ್ನು ಸೇರಿಸ್ಕೋಬೇಕೀಗ. ಇದನ್ನು 1-2 ಸಾರಿ ಕೈ ಆಡಿಸ್ಬಿಟ್ಟು ಬೀನ್ಸ್ ಸೇರಿಸ್ಕೊಳ್ಳಿ, ಯಾಕಂದರೆ ಈರುಳ್ಳಿ ಜೊತೆನೇ ಬೀನ್ಸ್ ಸೇರಿಸಿದರೆ ಚೆನ್ನಾಗಿ ಬೇಯುತ್ತೆ. ಬೀನ್ಸ್ ಸೇರಿಸಿದ್ದೀನಿ. 1 ಅರ್ಧ ಬೇಯೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಕ್ಯಾರೆಟ್ ತುರಿಯನ್ನು ಸೇರಿಸಿದ್ದೀನಿ. ಕ್ಯಾರೆಟ್ ಬೇಗನೆ ಬೇಯೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಕ್ಯಾರೆಟ್ ತುರಿಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಪೌಡ್ರನ್ನು ಸೇರಿಸಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಗಿದೆ. ಅದಕ್ಕೆ ರೈಸ್ ಸೇರಿಸ್ಬಿಟ್ಟು ಕಲಿಸ್ಕೋಬೇಕು. ರೈಸನ್ನು ಸೇರಿಸಾದ ನಂತರ ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಳ್ಳಿ. ನೀವು ಬೇಕಂದರೆ ಟೊಮೊಟೊ ಸಹ ಹಾಕ್ಕೋಬೋದು. ಟೊಮೊಟೊ ಹಾಕಿದರೆ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ನಾನು ಟೊಮೊಟೊವನ್ನು ಹಾಕಿಲ್ಲ ಇವತ್ತು, ಸೊ ಹಾಗಾಗಿ ಬರೀ ನಿಂಬೆ ರಸವನ್ನೇ ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಉಪ್ಪು ಸೇರಿಸ್ಬಿಟ್ಟು ಕಲಿಸ್ಕೋಬೇಕು. ನಾನು ಅನ್ನವನ್ನು ಮಾಡೋವಾಗಲೇ ಸ್ವಲ್ಪ ಉಪ್ಪು ಸೇರಿಸಿರೋದ್ರಿಂದ ಉಪ್ಪನ್ನು ಲಾಸ್ಟಲ್ಲಿ ನೋಡಿಬಿಟ್ಟು ಕಲಿಸ್ಕೊತಾ ಇದ್ದೀನಿ. ನಾನು ಕಡಲೆ ಬೀಜನ ಅದರೊಳಗೆ ಹಾಕ್ಬಿಟ್ಟು ಕಲಿಸಲ್ಲ ಫ್ರೆಂಡ್ಸ್, ಲಾಸ್ಟಲ್ಲಿ ನಾನು ಬಡಿಸೋವಾಗ ಸೇರಿಸ್ಬಿಟ್ಟು ಕಲಿಸ್ತೀನಿ. ಥ್ಯಾಂಕ್ ಯು.